ಸರಿ ಗ್ರೂಪ್ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಮದುವೆ ವಿಡಿಯೋ ಹಾಕಿದ್ದೆ. ಅದನ್ನು ನೆಕ್ಸ್ಟ್ ಡೇ ಇದು ಮದುವೆ ಆದಮೇಲೆ ನೆಕ್ಸ್ಟ್ ಡೇ ಏನೆಲ್ಲ ಶಾಸ್ತ್ರ ಮಾಡಿದ್ರು ಅಂತ ಹೇಳಿ. ಇವಾಗ ಬೆಳಗ್ಗೆನೇ ಕಾಲು ತೊಳೆಸೋ ಶಾಸ್ತ್ರ ಎಲ್ಲ ಮಾಡ್ತಾರೆ. ಕಾಲಿಗೆಲ್ಲ ಸಗಣಿ ಹಚ್ಚಿ ಅದನ್ನೆಲ್ಲ ತೊಳೆಸ್ತಾರೆ. ಹಾಗೆಯೇ ಇನ್ನೂ ಕೆಲವೊಂದು ಶಾಸ್ತ್ರಗಳೆಲ್ಲ ಇರುತ್ತೆ. ಹುಡುಗಿ ಕೈಯೆಲ್ಲ ತೊಳೆಸ್ಬಿಟ್ಟು ಹುಡುಗ ಶಾಸ್ತ್ರ ಮಾಡೋದು ಆ ಥರ ಎಲ್ಲ ಇತ್ತು. ಇದೆಲ್ಲ ಆಗ್ಬೇಕಾದ್ರೆ ನಾನು ಹೋಗಿರಲಿಲ್ಲ, ನಾನು ಮನೇಲಿದ್ವಿ. ನಮ್ಮ ಮನೆಯವ್ರು ವೀಡಿಯೋ ಬಂದಿದ್ರು. ಮಾಡಿದೆಲ್ಲ ಮನ್ಸಿಗೆ ಒಪ್ಪಾಯ್ತು. ಇಲ್ಲ ಮಾಡಿದೆಲ್ಲ ಮನ್ಸಿಗೆ ಒಪ್ಪಾಯ್ತು. ಹುಡುಗಿ ಬಡ್ಸಾರ ಚಿನ್ನದ ಸರ ಕುತ್ತಿಗೆಗೆ ಇದು ಸಂಜೆ ಮೇಲೆ ನಿನ್ನೆ ಮದುವೆ ಆಗಿದ್ದು, ಫ್ರೈಡೇ ಮದುವೆ ಆಗಿದ್ದಲ್ವ, ಸ್ಯಾಟರ್ಡೆ ಒಂದಿನ ಟೈಮ್ ಇತ್ತು. ಸಂಡೇ ಬೀಗ್ರೂಟ ಇದ್ದಿದ್ದು. ಸ್ಯಾಟರ್ಡೆ ಬಂದು ಡ್ರಿಂಕ್ಸ್ ಪಾರ್ಟಿ ಅಂತ ಇಟ್ಕೊಂಡಿದ್ರು, ನಮಗಲ್ಲ ಅವರಿಗೆ. ಹಾಗೆ ಕೆಲವ್ರನ್ನೆಲ್ಲ ಕರೆಸಿ ನೈಟ್ ಪಾರ್ಟಿ ಅಂತ ಅರೇಂಜ್ ಮಾಡಿದ್ರು, ಸಪ್ರೇಟಾಗಿ ನಾನ್ ವೆಜ್ ಎಲ್ಲ ಮಾಡಿ. ಇನ್ನು ಮನೇಲಿ ನಾವು ಮಾತ್ರ ಇದ್ದಿದ್ವಲ್ಲ, ಎಲ್ಲ ಪಾರ್ಟಿಗೆ ಅಂತ ಹೋಗ್ಬಿಟ್ರು. ನಾವಿನ್ನೇನು ಕೂತ್ಕೊಂಡು ಏನು ಮಾಡೋಣ, ಸಂಜೆ ಬಂದು ನಾವು ಇನ್ನೂ ಬರೋಕ್ಕಿಂತ ಮುಂಚೆನೇ ಇವರೆಲ್ಲ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು. ನಾವು ಎಲ್ಲ ಬಂದಮೇಲೆ ಏನಾದರೂ ಗೇಮ್ಸ್ ಆಡೋಣ, ಬೋರ್ ಆಗುತ್ತೆ, ಮನೇಲಿ ಕೂತ್ಕೊಂಡು ಟಿ ವಿ ನೋಡೋದು ಇದ್ದೇ ಇರುತ್ತಲ್ವ, ಎಲ್ಲರೂ ಸೇರಿದ್ದೀವಲ್ಲ, ಏನಾದರೂ ಗೇಮ್ಸ್ ಎಲ್ಲ ಆಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಇವಾಗ ಇದೊಂದು ಗೇಮ್ಸ್ ಆಡ್ತಾಯಿದ್ವಿ. ಇದು ಪಿಲ್ಲೋ ಪಾಸ್ ಮಾಡೋದು, ಮ್ಯೂಸಿಕ್ ಆಗ್ತಾಯಿರುತ್ತೆ. ಸ್ಟಾಪ್ ಬಂದಾಗ ಯಾರ ಕೈಲಿ ಪಿಲ್ಲೋ ಇರುತ್ತೆ ಅವರು ಎಲ್ಲರೂ ಏನು ಹೇಳ್ತಾರೆ ಅದನ್ನು ಮಾಡೋದು ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು ಬಂದು ಎಲ್ಲ ಡ್ಯಾನ್ಸ್ ಮಾಡೋದು ಅಂತಿದ್ರು. ನಾನು ಡ್ಯಾನ್ಸ್ ಮಾಡಲ್ಲ, ಡ್ಯಾನ್ಸ್ ಮಾಡೋದಿದ್ರೆ ನಾನು ಆಟಕ್ಕೆ ಬರಲ್ಲ, ಔಟ್ ಸೈಡ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೆ. ನೆನ್ನೆ ಒಂದು ರೀಲ್ಸ್ ಮಾಡಿದ್ವಲ್ಲ ಮದುವೆ ದಿನ, ಅದನ್ನು ನೋಡ್ಬಿಟ್ಟು ನೆನ್ನೆ ಎಲ್ಲ ರೀಲ್ಸ್ ಮಾಡಿದ್ರಲ್ಲ, ಇವತ್ತು ಡ್ಯಾನ್ಸ್ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾಯಿದ್ರು ನನ್ನ. ಇದು ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ಕೊಳ್ತಾ ಇರೋದು. ನಮಗೂ ಬೋರ್ ಆಗಬಾರ್ದು, ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಟಿ ವಿ ನೋಡ್ತಾ ಇರ್ತೀವಿ, ಮೊಬೈಲ್ ನೋಡ್ತಾನೆ ಇರ್ತೀವಿ. ಎಲ್ಲರೂ ಒಟ್ಟಿಗಿದ್ದಾಗ ಒಂದು ಸ್ವಲ್ಪ ಗೇಮ್ಸ್ಗಳು ಆಡಿಕೊಂಡು ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇದ್ವಿ. ಸ್ಕೂಲಲ್ಲೆಲ್ಲ ಹೊರಗಡೆ ಹೋಗಿದ್ರ ನಮ್ಗೆ ಗೊತ್ತಿಲ್ಲ, ಕೂಡಿಸ್ಬಿಡವ್ರೆ. ಕಟ್ತಾ ಇದ್ದೀರಲ್ರಿ, ಯಾವ ಮಕ್ಕಳು ಬರ್ತಾರೆ? ಸಂಡೇ ಇವತ್ತು ಗೊತ್ತಾಗ್ಲಿಲ್ವಾ? ಏನ್ ಗೊತ್ತಾ, ಈಗ ಕನ್ನಡದಲ್ಲಿ ಮಧು ಇವತ್ತು ಇದು ನಾಗವಲ್ಲಿ ಮೂವಿ ಇದರಲ್ಲಿ ನೆಕ್ಸ್ಟ್ ನನಗೆ ಪಿಲ್ಲೋ ಸಿಕ್ಕಿತ್ತು. ಅವರು ಡ್ಯಾನ್ಸ್ ಮಾಡಬೇಕು ಅಂದ್ರೆ ನಾನು ಮಾಡಲ್ಲ. ಆಮೇಲೆ ನಾಗವಲ್ಲಿ, ಇದು ಆಪ್ತಮಿತ್ರ ಫಿಲಮಲ್ಲಿ ನಾಗವಲ್ಲಿ ಮಾಡ್ತಾರಲ್ಲ, ಆ ಥರ ಮಾಡಬೇಕು ಅಂದ್ರೆ ಅದು ನಂಗೆ ಬರಲ್ಲ, ನಾನು ಮಾಡಲ್ಲ ಅಂತ. ಆಮೇಲೆ ಹೇಗೋ ನಾನೇ ಒಂದು ಸೆಲೆಕ್ಟ್ ಮಾಡ್ಕೊಬಿಟ್ಟು ಅದನ್ನೇ ಮಾಡಿದೆ. ನಮ್ದೊಂದು ಸ್ವಲ್ಪ ಫ್ಯಾಮಿಲಿ ಮ್ಯಾಟ್ರ್ ಇರೋದ್ರಿಂದ ಅದನ್ನು ಮ್ಯೂಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನೊಂದು ಸ್ವಲ್ಪ ಈ ಥರ ಮಿಂಗಲ್ ಆಗೋದೆಲ್ಲ ಕಮ್ಮಿ. ಮದುವೆ ಆಗಿ ಇಷ್ಟು ವರ್ಷ ಆದರೂ ಇವ್ರ ಜೊತೆ ಇಷ್ಟು ಮಿಂಗಲ್ ಆಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ಇವ್ರ ಜೊತೆ ಇಷ್ಟೆಲ್ಲ ಮಿಂಗಲ್ ಆಗಿ ಆಟ ಆಡಿದ್ದು. ತುಂಬ ಚೆನ್ನಾಗಿತ್ತು.
ಒಂದು ನಾನು ಕಂಡೆ ಸ್ವಲ್ಪ ಹವಾ ಗೊತ್ತಿರೋ ಜಗಲಿ ಆಯ್ತಾ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರೆ ನಾನು ಅಮೃತ ಓದಿರಿ ಯಾವ ನೀವ್ ಇಟ್ಟದ ನಾನೇ ಇಟ್ಕೋಬೇಕಿಲ್ಲಿ ಇನ್ನು ಲಾಸ್ಟಿಗೆ ಇವ್ರು 3 ಜನ ಉಳಿದಿದ್ರು. ಲಾಸ್ಟು ವಿನ್ ಆಗಿದ್ದು ಅವನು ಚಿಕ್ಕ ಹುಡುಗ ಇದ್ನಲ್ಲ ಅವನು ವಿನ್ ಆದ. ಇನ್ನು ಇವರಿಬ್ರು ಅಕ್ಕ ತಂಗಿರೋ, ಇವ್ರಿಗೆ ಟಾಪಿಕ್ ಕೊಟ್ಟಿದ್ದು ಅವ್ರ ಅಮ್ಮನೇ. ಮಾಡಲ್ಲ ಬಿಡು ಗೊತ್ತಾಗ್ಬೇಕಾ ಚಂದು ಇರ್ಲಿ ಬಿಡು ಫಸ್ಟ್ ಅವನ ಚೀ ಅಂದೆ ಇನ್ನು ಅಂತ್ಯಾಕ್ಷರಿ ಆಡಿ ಅದು ಬೋರ್ ಆಯಿತು. ಇವಾಗ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ರು. ಇದು ಜಸ್ಟ್ ನಾವು ಹೇಗೆ ಫ್ಯಾಮಿಲಿ ಎಲ್ಲ ಒಟ್ಟಿಗಿದ್ದಾಗ ಹೇಗೆ ಖುಷಿಯಾಗಿದ್ವಿ ಅನ್ನೋದು. ನಾವು ಆಟ ಆಡ್ತಿದ್ನ ಜಸ್ಟ್ ವೀಡಿಯೋ ಮಾಡ್ಕೊಂಡಿದ್ದು ಅಷ್ಟೇ, ವೀಡಿಯೋಗೋಸ್ಕರನೇ ಅಂತ ಏನೂ ಮಾಡಿದ್ದಲ್ಲ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.